ಆದರೆ ಅನುದಾನದ ಕೊರತೆ ಇದೆ ಅಂಥೇಳಿ ನಮ್ಮ ಗಮನಕ್ಕೆ ಬಂದಿದೆ. ಇವತ್ತು ವಿಶ್ವವಿದ್ಯಾಲಯದ ಎಲ್ಲ ವೈಸ್ ಚಾನ್ಸಲರು ಮತ್ತು ಅಧಿಕಾರಿಗಳ ಜೊತೆಗೆ ಸಿಂಡಿಕೇಟ್ಗಳು ಮಾತಾಡ್ತೀವಿ. ಒಂದು ಡೆಲಿಗೇಷನವನ್ನು ಮುಖ್ಯ ಮುಖ್ಯಮಂತ್ರಿ ಹತ್ರ ನಾನು ಖಂಡಿತ ಕರ್ಕೊಂಡು ಹೋಗ್ತೀನಿ. ಈ ವಿಶ್ವವಿದ್ಯಾಲಯ ನನ್ನ ಕಲ್ಪನೆಯಲ್ಲಿ ಏನು ಹಿಂದಿನ ಕಾಲದಲ್ಲಿ ನಲಂದ ವಿಶ್ವವಿದ್ಯಾಲಯಕ್ಕೆ ಒಂದು 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 ಎತ್ತರ ಬೆಳೆದಿತ್ತಲ್ಲ, ಆ ನಲಂದ ವಿಶ್ವವಿದ್ಯಾಲಯ ಥರ ಈ ಹಂಪಿ ವಿಶ್ವವಿದ್ಯಾಲಯ ಕೂಡ ನಮ್ಮ ದೇಶದಲ್ಲಿ ಬೆರೀಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಹೆಸರು ಗಳಿಸಬೇಕು ಅಂತ ನಂದು ಉದ್ದೇಶ ಇದೆ. ಸರ್, ಈಗ ಹಿರಿಯ ಶಾಸಕರು ಬಿ ಆರ್ ಪಾಟೀಲ್ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ನೋ ಆನ್ಸರ್. ಶಾಸಕರು ವಿಶ್ವವಿದ್ಯಾಲಯ ಹೋಗ್ತಾ ಇದ್ದೀನಿ. ನಂದು ಏನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದ್ದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ಥರ ಯೂನಿವರ್ಸಿಟಿ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ. ಸಾರಿ, ಶಾಸಕರಾದ ನೀವು ಬಿ ಆರ್ ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ. ರಾಯರೆಡ್ಡಿ ಅವರು ಹಿಂದೂ ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ ನೋಡ್ರಿ. ಆದರೆ ಅನುದಾನದ ಕೊರತೆ ಇದೆ ಅಂಥೇಳಿ ನಮ್ಮ ಗಮನಕ್ಕೆ ಬಂದಿದೆ. ಇವತ್ತು ವಿಶ್ವವಿದ್ಯಾಲಯದ ಎಲ್ಲ ವೈಸ್ ಚಾನ್ಸಲರು ಮತ್ತು ಅಧಿಕಾರಿಗಳ ಜೊತೆಗೆ ಸಿಂಡಿಕೇಟ್ಗಳು ಮಾತಾಡ್ತೀವಿ. ಒಂದು ಡೆಲಿಗೇಷನವನ್ನು ಮುಖ್ಯಮಂತ್ರಿ ಹತ್ರ ನಾನು ಖಂಡಿತ ಕರ್ಕೊಂಡು ಹೋಗ್ತೀನಿ. ಈ ವಿಶ್ವವಿದ್ಯಾಲಯ ನನ್ನ ಕಲ್ಪನೆಯಲ್ಲಿ ಏನು ಹಿಂದಿನ ಕಾಲದಲ್ಲಿ ನಲಂದ ವಿಶ್ವವಿದ್ಯಾಲಯಕ್ಕೆ ಒಂದು 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 ಎತ್ತರ ಬೆಳೆದಿತ್ತಲ್ಲ, ಆ ನಲಂದ ವಿಶ್ವವಿದ್ಯಾಲಯ ಥರ ಈ ಹಂಪಿ ವಿಶ್ವವಿದ್ಯಾಲಯ ಕೂಡ ನಮ್ಮ ದೇಶದಲ್ಲಿ ಬೆರೀಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಹೆಸರು ಗಳಿಸಬೇಕು ಅಂತ ನಂದು ಉದ್ದೇಶ ಇದೆ. ಸರ್, ಈಗ ಹಿರಿಯ ಶಾಸಕರು ಬಿ ಆರ್ ಪಾಟೀಲ್ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ನೋ ಆನ್ಸರ್. ಶಾಸಕರು ವಿಶ್ವವಿದ್ಯಾಲಯ ಹೋಗ್ತಾ ಇದ್ದೀನಿ. ನಂದು ಏನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದ್ದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ಥರ ಯೂನಿವರ್ಸಿಟಿ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ. ಸಾರಿ, ಶಾಸಕರಾದ ನೀವು ಬಿ ಆರ್ ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ. ರಾಯರೆಡ್ಡಿ ಅವರು ಹಿಂದೂ ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ ನೋಡ್ರಿ. ಹಿರಿಯರು